ದಿಢೀರ್ ದೋಸೆ ಮಾಡೋಣ. ಇದು ಪ್ರೋಟೀನ್ ಯುಕ್ತ ದೋಸೆ. ಸೂಪರ್. ಹಲೋ, ನಮಸ್ಕಾರ. ಸೊ ಶನಿವಾರ ಭಾನುವಾರ ಬಂದರೆ ಏನು ತಿಂಡಿ ಮಾಡೋದು ಅಂತ ನಿಮಗೂ ಅನಿಸ್ತಿದೆಯಾ? ಒಂದು ದಿಢೀರ್ ದೋಸೆ ಮಾಡೋಣ. ಇದು ಪ್ರೋಟೀನ್ ಯುಕ್ತ ದೋಸೆ. ಸೊ ಹಾಗಿದ್ರೆ ಬನ್ನಿ, ಅದಕ್ಕೆ ಏನೇನು ಬೇಕು ನೋಡೋಣ. ಇಲ್ಲಿ ನೀವು ನೋಡಬಹುದು, ಒಂದು ಬಟ್ಲು ನೆನೆಸಿಟ್ಟಿರೋ ಕಡಲೆಕಾಳು, ಒಂದು ಬಟ್ಲು ಹೆಸರು ಕಾಳು, ಕೊತ್ತಂಬರಿ, ಒಂದು 10 ಮೆಣಸಿನಕಾಯಿ, ಸ್ವಲ್ಪ ಶುಂಠಿ. ಇದನ್ನು ಮೊದಲಿಗೆ ಎಲ್ಲನೂ ಮಿಕ್ಸಿಗೆ ಹಾಕೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸರ್ತಿ ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ ನೋಡಿ. ಯಾವುದಾದ್ರೂ ಹೊಸ ರೆಸಿಪಿ ಅಥವಾ ಬೇರೆಯವರು ತಯಾರಿಸಿರೋ ಡಿಶಸ್ನ ಅದು ಸರಿ ಬರುತ್ತೋ ಇಲ್ವೋ ಅಂತ ನಾನು ಇಲ್ಲಿ ಟ್ರೈ ಮಾಡಿ ಹೇಳ್ತೀನಿ. ನೀವು ಟ್ರೈ ಮಾಡಿ ನೋಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಯಾವುದೇ ಹೊಸ ರೆಸಿಪಿ ಇದ್ದರೆ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬನ್ನಿ ಈಗ ಶುರು ಮಾಡೋಣ. ಮೊದಲಿಗೆ ಇದನ್ನೆಲ್ಲನೂ ಮಿಕ್ಸಿಯಲ್ಲಿ ಚೆನ್ನಾಗಿ ಅಂದರೆ ನೈಸಾಗಿ ರುಬ್ಬೋಣ. ಮೆಣಸಿನ್ಕಾಯಿ ಪೂರ್ತಿ ಒಂದು 10ರಿಂದ 12 ಮೆಣಸಿನ್ಕಾಯಿ ಹಾಕ್ತೀನಿ, ಸ್ವಲ್ಪ ಖಾರ ಇರಲಿ. ಯಾಕೆಂದರೆ ಇದು ರುಬ್ಬಿದ ಮೇಲೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರವೆನೂ ಸೇರಿಸ್ಕೊತೀನಿ, ಒಂದು ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಜೊತೆಗೆ ದೋಸೆ ಕ್ರಿಸ್ಪಿಯಾಗಿ ಮತ್ತು ಅದು ಕರೆಕ್ಟಾಗಿ ತವಾಯಿಂದ ಏಳಬೇಕು. ಸೊ ಅದೆರಡನ್ನೂ ಮಿಕ್ಸ್ ಮಾಡ್ತೀನಿ. ಸೊ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ, ಶುಂಠಿ 1 ಇಂಚಷ್ಟು ಶುಂಠಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಅರ್ಧ ಮುಕ್ಕಾಲು ಸ್ಪೂನಷ್ಟು ಉಪ್ಪು. ಓಕೆ, ಇದನ್ನ ಒಂದು ಬೌಲಿಗೆ ಈಗ ಬಗ್ಗಿಸ್ಕೊಳ್ಳೋಣ. ಈಗ ಒಂದು ಲೆವೆಲಿನ ಬ್ಯಾಟರ್ ರೆಡಿ ಇದೆ. ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ರವೆನ ಸೇರಿಸ್ಕೊಳ್ಳೋಣ. 2 ಬಟ್ಲು ರವೆ ಆ್ಯಡ್ ಮಾಡಿದ್ದೀನಿ, 1 ಬಟ್ಲು ಅಕ್ಕಿ ಹಿಟ್ಟು, ಇನ್ನೊಂದು ಅರ್ಧ ಚಮಚ ಉಪ್ಪು ಹಾಕ್ತಿದ್ದೀನಿ. ಸೊ ನಮ್ಮ ದೋಸೆ ಬ್ಯಾಟರ್ ರೆಡಿ ಇದೆ. ಒಂದು 10 ನಿಮಿಷ ಇದನ್ನ ಹಾಗೆ ಬಿಡೋಣ. ಸ್ವಲ್ಪ ರವೆ ಅಕ್ಕಿ ಹಿಟ್ಟು ಜೊತೆ ಅದು ಬೆರೀಲಿ. ದೋಸೆ ಹೇಗೆ ಬರುತ್ತೆ ಟ್ರೈ ಮಾಡಿ ನೋಡೋಣ, ಎಲ್ಲೂ ಹೋಗ್ಬಿಡಿ. ಓಕೆ, ಪ್ರೋಟೀನ್ ದೋಸೆ ರೆಡಿ ಇದೆ. ಔಟರ್ ಲೇಯರ್ ಸ್ವಲ್ಪ ಕ್ರಿಸ್ಪಿ ಇದೆ, ಹೊರಗಡೆ ಸಾಫ್ಟ್ ಇದೆ. ನೋಡೋಣ, ಚಟ್ನಿ ಇಲ್ಲದೆ ಹಾಗೆ ಫಸ್ಟ್ ಟೇಸ್ಟ್ ಮಾಡಿ ನೋಡ್ತೀನಿ. ರೆಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ ಇದೆ, 1 ಲೆವೆಲ್ ಚಟ್ನಿ ಇದೆ ಆಲ್ರೆಡಿ ಇದೆ. ಸೂಪರ್ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಸರಿಯಾಗಿ ಬೆಂದಿದೆ, ಶುಂಠಿ ಫ್ಲೇವರ್ ಗೊತ್ತಾಗ್ತಾ ಇದೆ, ಚೆನ್ನಾಗಿ ಬೆಂದಿದೆ. ಸೊ ಕಾಳಿನ ಹಸಿ ಕಾಳಿಂದು ವಾಸನೆ ಇಲ್ಲ. ಸೊ ಚಟ್ನಿ ಜೊತೆ ನೋಡೋಣ ಹೇಗಿದೆ. ಸೂಪರ್. ಸೊ ಫುಲ್ಲಿ ಪ್ರೋಟೀನ್ ದೋಸೆ ರೆಡಿ ಇದೆ. ಸೊ ನಾನು ಟ್ರೈ ಮಾಡಿದೆ. ಈಗ ನಿಮ್ಮ ಸರ್ದಿ ನೀವು ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಹಾಕಿ ಹೇಗೆ ಬಂತು ಅಂತ ಹೇಳಿ. ಇನ್ನು ಬೇರೆ ಯಾವುದಾದ್ರೂ ಹೊಸ ರೆಸಿಪಿ ಅಥವಾ ಬೇರೆ ಯಾವ್ದಾದ್ರು ಟ್ರೈ ಮಾಡೋದಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾವು ಟ್ರೈ ಮಾಡಿ ನೋಡೋಣ.